ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಬನ್ನಿ, ಇವತ್ತು ನಾನೊಂದು ರೆಸಿಪಿ ಜೊತೆ ಬರ್ತಾಯಿದ್ದೀನಿ. ಹೇಗಿದೆ ಅಂತ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಯಾವ ಥರ ಮಾಡಿದ್ದೀನಿ ಅಂತ ಕಾಮೆಂಟ್ ಮಾಡಿ ಹೇಳಿ. ನಾನು ನೋಡಿ ಕ್ಯಾಪ್ಸಿಕಮ್ ಪಲ್ಯನ ಯಾವ ಥರ ಮಾಡ್ತಾಯಿದ್ದೆ ನೋಡಿ, ಹೊಸ ಥರ ಮಾಡ್ತಾಯಿದ್ದೀನಿ. ಟ್ರೈ ಮಾಡಿ ನೋಡಿದ್ದೀನಿ ಹೇಗಾಗಿದೆ ಅಂತ. ಬಟ್ ಸೂಪರಾಗಿದೆ, ಪಲ್ಯ ಚೆನ್ನಾಗಾಗಿತ್ತು. ನೀವು ಮಾಡಿ ನೋಡಿ, ಚೆನ್ನಾಗಾಗುತ್ತೆ. ಸೂಪರಾಗಿತ್ತು, ಟೇಸ್ಟ್ ಅಂತೂ ಸೂಪರಾಗಿತ್ತು. ನೋಡಿ, ನಾನು ಕ್ಯಾಪ್ಸಿಕಮ್ನ ಈ ಥರ ಒಂದು ಫುಲ್ ಇರೋ ಕ್ಯಾಪ್ಸಿಕಮ್ನ ತೊಗೊಂಡು ಈ ಥರ ಅಡ್ಡ ಸೀಳ್ಕೊತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಸೀಳ್ಕೋಬೇಕು. ಸೀಳ್ಕೊಂಡು ಮತ್ತು ಒಂದು ಟೊಮೊಟೊ ತೊಗೊಂಡಿದ್ದೀನಿ ನೋಡಿ. ಒಂದು ಟೊಮೊಟೊ ತೊಗೊಂಡು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಚಿಕ್ಕ ಮಾಡ್ಕೊಳ್ಳಿ, ಇಲ್ಲಾಂದರೆ ದಪ್ಪ ಮಾಡಿಕೊಂಡ್ರೆ ನಡೆಯುತ್ತೆ, ಹಾಗೇನಿಲ್ಲ. ಇದನ್ನು ಮಾಡ್ಕೊಂಡು ಇಟ್ಕೋಬೇಕು. ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಈರುಳ್ಳಿನೂ ಕಟ್ ಮಾಡಿ ಇಟ್ಕೋತೀನಿ ನೋಡಿ. ಇವಾಗ ನೋಡಿ, ಒಂದು ಕಡಾಯಿ ತೊಗೊಂಡಿದ್ದೀನಿ, ಚಿಕ್ಕ ಕಡಾಯಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನ್ ಜೀರಿಗೆ ಇದೆ, ಮತ್ತು ಒಂದು 2 ಸ್ಪೂನು ಧನಿಯಾ ಅಂದರೆ ಕೊತ್ತಂಬರಿ ಸೊಪ್ಪಿನ ಬೀಜ ಇರುತ್ತಲ್ಲ, ಅದು ತೊಗೋಬೇಕು. ಅದರ ಫ್ಲೇವರ್ ಅಂತೂ ತುಂಬ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದು ಹಾಕಿದರೆ ತುಂಬಾ ಸ್ವಾದ ಬರುತ್ತೆ ಪಲ್ಯಕ್ಕೆ. ನೋಡಿ, ಈ ಥರ ಎಲ್ಲ ಇದಕ್ಕೆ ಚೆನ್ನಾಗಿ ಹುರ್ಕೋಬೇಕು. ಎರಡು ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಈ ಥರ ಹುರ್ಕೊಂಡು ತೆಕ್ಕೋಬೇಕದು. ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ನೋಡಿ ಯಾವ ಥರ ಹೊಗೆ ಬರ್ತಾಯಿದೆ ಒಳಗಡೆಯಿಂದ, ಅಂದರೆ ಸ್ಮೆಲ್ ಚೆನ್ನಾಗಿ ಬರುತ್ತಲ್ವ, ಹಾಗಾಗಿ ಅದನ್ನು ಹಾಕೋತಾ ಇದ್ದೀನಿ ನೋಡಿ. ಮಿಕ್ಸಿಯಲ್ಲಿ ಹಾಕೋತಾ ಇದ್ದೀನಿ. ಮಿಕ್ಸಿಯಲ್ಲಿ ಹಾಕ್ಕೊಂಡು ಇವಾಗ ಟೊಮೊಟೊ ಒಂದು ಕಟ್ ಮಾಡಿ ಇಟ್ಟಿದ್ದೀನಲ್ವ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಟೊಮೊಟೊನೂ ಚೆನ್ನಾಗಿ ಬೇಯಿಸ್ಕೋಬೇಕು, ಮೇಲೆ ಕೆಳಗೆ ಮಾಡಬೇಕು, ಫುಲ್ ಹಸಿ ವಾಸನೆ ಹೋಗಬೇಕು. ಒಂದು ಈರುಳ್ಳಿನೂ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಎರಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು 4 ಬೆಳ್ಳುಳ್ಳಿ ಎಳಸು ಹಾಕಬೇಕು. ಮತ್ತು ಹಸಿ ಶುಂಠಿ ಹಾಕ್ಕೋಬೇಕು. ಬೆಳ್ಳುಳ್ಳಿನೂ ಹಾಕಿದ್ದೀನಿ ನೋಡಿ. ಹಸಿ ಶುಂಠಿ ಮತ್ತು ಕರಿಬೇವು ಹಾಕ್ಕೋತಾ ಇದ್ದೀನಿ ನೋಡಿ. ಎಲ್ಲ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಎಲ್ಲ ಹಸಿ ಅಂಶ ಹೋಗಬೇಕು ಒಳಗಡೆಯಿಂದ. ಆ ಥರ ಎಲ್ಲ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ. ಇದರಿಂದನೇ ಟೇಸ್ಟ್ ಬರೋದು. ಟೊಮೊಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಎಲ್ಲ ಇರುತ್ತಲ್ವ, ಇದರಿಂದನೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ. ಒಂಥರ ಎಣ್ಣೆಗಾಯಿ ಕ್ಯಾಪ್ಸಿಕಮ್ ಪಲ್ಯ ಅಂತ ಹೇಳಿದ್ರೂ ಏನಿದಿಲ್ಲ, ಚೆನ್ನಾಗಾಗುತ್ತೆ ಪಲ್ಯ. ಎಣ್ಣೆಗಾಯಿ ಅಂತಲೇ ಹೇಳ್ಬೋದು. ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಈರುಳ್ಳಿನೂ ಚೆನ್ನಾಗಿ ಹುರ್ಕೋಬೇಕು, ಅಂದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಮತ್ತು ಹಸಿ ವಾಸನೆ ಎಲ್ಲ ಹೋಗಿಬಿಡುತ್ತೆ. ಹೋದ್ರೇ ಟೇಸ್ಟು ಚೆನ್ನಾಗಿ ಬರುತ್ತೆ ಪಲ್ಯ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ ಹೇಗಿದೆ ಅಂತ ನೋಡಿ. ಇದರಲ್ಲಿ ನೋಡಿ, ಇವಾಗ ಬಿಳಿ ಎಳ್ಳು ಇರುತ್ತಲ್ವ, ಅದರ ಪೇಸ್ಟ್ ಇತ್ತು ನನ್ನ ಕಡೆ, ಪೇಸ್ಟೇ ಹಾಕಿದ್ದೀನಿ. ನೀವು ಇಲ್ಲ ಅಂದರೆ ಬಿಳಿ ಎಳ್ಳು ಇದ್ದರೆ ಬಿಳಿ ಎಳ್ಳು ಹುರ್ಕೊಂಡು ಹಾಕೋಬೇಕು. ಮತ್ತು ಶೇಂಗಾ ಬೀಜನೂ ಪೇಸ್ಟ್ ಮಾಡಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಪುಟಾಣಿ ಅಂತ ಇರುತ್ತಲ್ವ, ಪುಟಾಣಿ ಪೇಸ್ಟು 1-2 ಚಮಚ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ಲೇವರ್ ಬರುತ್ತೆ ಅದರಿಂದನೂ. ಮತ್ತು ಪಲ್ಯದಲ್ಲಿ ರಸ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಗಟ್ಟಿ ಬರುತ್ತೆ. ಮತ್ತು ನೋಡಿ, 1 ಚಮಚ ಖಾರ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೋಬೋದು. ಮತ್ತು ಅರಿಶಿಣ ಮತ್ತು ಉಪ್ಪು ಹಾಕ್ಕೋತಾ ಇದ್ದೀನಿ ನೋಡಿ. ಎಲ್ಲ ಹಾಕ್ಕೊಂಡು ಇದರಲ್ಲಿ ಇವಾಗ ಅದು ಶುಂಠಿ, ಇದು ಟೊಮೊಟೊದೆಲ್ಲ ಹುರಿದಿಟ್ಟಿದ್ದೀನಲ್ವ, ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಇದರೊಳಗೆ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು, ಮತ್ತು ಸ್ವಲ್ಪ ತುರಿದಿರೋದಿರಲಿ, ಇಲ್ಲಾಂದರೆ ನಿಮ್ಮ ಕಡೆ ದೊಡ್ಡದಿದ್ರೂ ಕಟ್ ಮಾಡಿ ಹುರ್ಕೋಬೇಕು. ಈ ಥರ ಹುರ್ಕೊಂಡು ಇದನ್ನು ಹಾಕ್ಕೋಬೇಕು. ಚೆನ್ನಾಗಿ ಫ್ಲೇವರ್ ಬರುತ್ತೆ. ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಣಗಿದಿದ್ದರೆ ಒಣಗಿದ್ದು ಹಾಕ್ಬೋದು. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಹುರ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋತೀನಿ. ಎಲ್ಲ ಒಂದು ಕಡೆ ಮಿಕ್ಸಿಯಲ್ಲಿ ಹಾಕಿ ಎಲ್ಲ ಪೇಸ್ಟ್ ಮಾಡ್ಕೋತೀನಿ ನೋಡಿ. ಮಾಡಿಕೊಂಡು ಮತ್ತು ಸ್ವಲ್ಪ ದಪ್ಪನೇ ಪೇಸ್ಟ್ ಮಾಡಬೇಕು, ಜಾಸ್ತಿನೂ ಸಣ್ಣದು ಮಾಡಬಾರ್ದು. ಈ ಥರ ಮಾಡಿಕೊಂಡು ಕ್ಯಾಪ್ಸಿಕಮ್ನಲ್ಲೆಲ್ಲ ತುಂಬಬೇಕು ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಒಳಗಡೆ ಹಾಕ್ಕೊಂಡು ತುಂಬಬೇಕು ನೋಡಿ ಇದರಲ್ಲಿ. ನೋಡಿ, ಇವಾಗ ಇದರೆಲ್ಲ ಹಾಕ್ತಾಯಿದ್ದು ನೋಡಿ. ಯಾವ ಥರ ಎಣ್ಣೆ ಬದನೆಕಾಯಿನ ಮಾಡ್ತೀವಲ್ಲ, ಅದೇ ಥರ ಇದರಲ್ಲೂ ಹಾಕ್ಕೊಂಡು ಮಾಡ್ಕೋಬೇಕು. ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ ಪಲ್ಯ. ಟೇಸ್ಟು ಸೂಪರಾಗಿರುತ್ತೆ ನೋಡಿ. ಈ ಥರ ಎಲ್ಲ ಹಾಕ್ಕೋಬೇಕು, ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕು ನೋಡಿ. ಈ ಥರ ಎಲ್ಲದರಲ್ಲಿ ನಾನು ಹಾಕಿಡ್ತಾಯಿದ್ದೀನಿ. ಅಂದರೆ ಚೆನ್ನಾಗಿ ತುಂಬಬೇಕು. ಎಷ್ಟು ತುಂಬ್ತೀವಲ್ವ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ, ಹಾಗಾಗಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ಒಳಗಡೆ ಚೆನ್ನಾಗಿ ತುಂಬಿ, ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಪಲ್ಯ ಉಣೋಕ್ಕೂ ಟೇಸ್ಟ್ ಬರುತ್ತಲ್ವ. ಮತ್ತು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಟಿಫಿನ್ ಬಾಕ್ಸಲ್ಲಿ ಇದು ಇದ್ದರೆ ಚೆನ್ನಾಗಿ ಊಟ ಮಾಡ್ತಾರೆ ಮಕ್ಕಳು. ಚಪಾತಿ ಜೊತೆ, ಬಿಸಿ ಚಪಾತಿ ಜೊತೆ, ಬಿಸಿ ರೊಟ್ಟಿ ಜೊತೆ, ಇಲ್ಲಾಂದರೆ ಬಿಸಿ ಅನ್ನೋ ಜೊತೆನೂ ಚೆನ್ನಾಗಿ ಸರ್ವ್ ಮಾಡೋಕ್ಕೆ ಬರುತ್ತೆ ನೋಡಿ. ಟೇಸ್ಟ್ ಅಂತೂ ಸೂಪರ್. ನನಗೆ ಸುಮ್ಮನೆ ಅಂದರೆ ಬೇರೆ ಹಿಂಗೆ ಸಣ್ಣ ಚಿಕ್ಕ ಕಟ್ ಮಾಡಿದರೆ ಅದು ನನಗೆ ಹೋಗೋದಿಲ್ಲ, ಪಲ್ಯ ಇಷ್ಟನೇ ಆಗೋದಿಲ್ಲ. ಈ ಥರನೇ ಜಾಸ್ತಿ ಮಾಡಿ ತಿನ್ನೋದು ನಾನು. ಮತ್ತು ಅದು ಒಂಥರ ಸ್ಮೆಲ್ ಬರುತ್ತೆ, ಇದು ಸ್ಮೆಲ್ ಬರೋದಿಲ್ಲ ನನಗೆ. ಕ್ಯಾಪ್ಸಿಕಮ್ ಪಲ್ಯ ಅಂದರೆ ಸ್ವಲ್ಪ ಅಲರ್ಜಿ, ಆದರೂ ಈ ಥರ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸೂಪರಾಗಿರುತ್ತೆ. ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ.
ನೋಡಿದರೆ ಇಲ್ಲಿ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಎಲ್ಲ ಹಾಕಿದ್ದೀನಿ ನೋಡಿ. ಇವಾಗ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀನಿ. ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈರುಳ್ಳಿಗಿಂತನೂ ಬೆಳ್ಳುಳ್ಳಿದು ಒಗ್ಗರಣೆ ಸೂಪರಾಗಿರುತ್ತೆ, ಟೇಸ್ಟು ಇರುತ್ತೆ. ಹಾಗಾಗಿ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ಇವಾಗೆಲ್ಲ ಒಂದು ತುಂಬಿಟ್ಟಿದ್ದೀನಲ್ವ, ಅವೆಲ್ಲ ಕ್ಯಾಪ್ಸಿಕಮ್ನ ಒಂದೊಂದಾಗಿ ಇದರಲ್ಲಿ ಇಟ್ಕೋಬೇಕು ನೋಡಿ. ಇವಾಗ ಇದ್ರಾಗೆಲ್ಲ ಬೆಳ್ಳುಳ್ಳಿ ಕೆಂಪಗಾದ್ಮೇಲೆ ಕ್ಯಾಪ್ಸಿಕಮ್ ಹಾಕೋಣ ಒಳಗಡೆ. ನೋಡಿ ಚೆನ್ನಾಗಾಗುತ್ತೆ ಪಲ್ಯ, ನೀವು ಮಾಡ್ಕೊತೀನಿ ನೋಡಿ. ನಾನು ಚಿಕ್ಕದು ಕಟ್ ಮಾಡಿನೂ ಮಾಡ್ತೀನಿ, ಬಟ್ ಈ ಥರನೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೀವು ಮಾಡಿರ್ಬೋದು, ಇಲ್ಲ ಅಂತಲ್ಲ, ಬಟ್ ನಾನು ಟ್ರೈ ಮಾಡಿದ್ದೀನಲ್ವ, ನಾನು ತೋರಿಸೋಣ ಎಲ್ಲರಿಗೂ ಅಂತ ನಾನು ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಎಲ್ಲ ಇಟ್ಕೊತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಹಾಕ್ಕೊಂಡು ಇಟ್ಕೋಬೇಕು ನೋಡಿ. ಇವಾಗ ಗ್ಯಾಸ್ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಈ ಥರ ಎಲ್ಲ ಒಂದು ಕಡೆಯಿಂದ ಹಾಕ್ಕೊಂಡು ಮಾಡಿಡಬೇಕು ನೋಡಿ. ಇವಾಗ ಆರಾಮಾಗಿ ಲೋ ಫ್ಲೇಮಲ್ಲಿ ಇದು ಎಷ್ಟು ಉಳಿದಿರುತ್ತಲ್ವ ಪೇಸ್ಟ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿಟ್ರೆ ಮುಗಿತು. ಆರಾಮಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ನೋಡಿ. ಇವಾಗ ಇದರಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿ ಎಲ್ಲ ಕಡೆ ನೀರು ಬಿಡ್ತಾಯಿದ್ದೀನಿ. ನೀರು ಬಿಟ್ಟು ಅದೆಲ್ಲ ಪೇಸ್ಟ್ ಇರುತ್ತಲ್ಲ, ಪೇಸ್ಟೆಲ್ಲ ಕುಡ್ಕೋಬೇಕಲ್ವ, ಹಾಗಾಗಿ ನೀರು ಹಾಕಲೇಬೇಕು. ಮತ್ತು ಪೇಸ್ಟ್ ಇರಲಿಲ್ಲ ಅಂದರೆ ಒಣ ಎಣ್ಣೆಯಲ್ಲೇ ಬೇಯಿಸ್ಕೋಬೋದು. ಪೇಸ್ಟ್ ಇದೆಯಲ್ವ, ಪೇಸ್ಟ್ ಜಾಸ್ತಿ ಇದೆ ಅಂತ ನಾನು ನೀರು ಹಾಕಿದ್ದೀನಿ. ಸ್ವಲ್ಪ ಎಲ್ಲ ಕುದಿಬೇಕಲ್ವ, ಹಾಗಾಗಿ ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಬರ್ತಾಯಿದೆ ಪಲ್ಯ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ. ನೋಡಿದ್ರೇ ಎಷ್ಟು ತಿನ್ನಬೇಕು ಅನ್ನೋ ಥರ ಆಗಿಬಿಟ್ಟಿದೆ ನೋಡಿ. ಇವಾಗೆಲ್ಲ ರೆಡಿ ಆಗ್ತಾಯಿದೆ ನೋಡಿ. ಇವಾಗ ಒಂದು ಕಡೆಯಿಂದ ಬೇಯ್ದುಬಿಡ್ತು ಅಂದರೆ ಕ್ಯಾಪ್ಸಿಕಮ್ಮು ಮತ್ತು ಬೇರೆ ಕಡೆಯಿಂದ ತಿರುಗಿಸ್ಬೇಕು. ಅಂದರೆ ಒಂದೇ ಕಡೆ ಬೇಯುತ್ತೆ, ಇಲ್ಲ ಅಂದರೆ ದಪ್ಪ ಇರುತ್ತಲ್ವ ಕ್ಯಾಪ್ಸಿಕಮ್ಮು, ಹಾಗಾಗಿ ಕೈ ಆಡಿಸ್ತಾ ಇರಬೇಕು. ಅಂದರೆ ಈ ಕಡೆ ಬೇಯಿಸ್ಬಿಟ್ರೆ ಈ ಕಡೆ ಮಾಡೋದು, ಈ ಕಡೆ ಬೇಯಿಸಿದ್ರೆ ಈ ಕಡೆ ಹಾಕೋದು, ಈ ಥರ ಮಾಡಿಕೊಂಡ್ರೆ ಪಲ್ಯ ಚೆನ್ನಾಗಾಗುತ್ತೆ ನೋಡಿ. ಈ ಥರ ನಾನು ಇವಾಗ ಬೇಯಿಸಿದ್ದೀನಲ್ವ, ಈ ಥರ ಇವಾಗ ಕೆಳಗಡೆ ಮೇಲ್ಗಡೆ ಮಾಡಿದ್ರೇ ಎಲ್ಲ ಕಡೆ ಬೇಯುತ್ತಲ್ವ, ಹಾಗಾಗಿ ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಲೋ ಫ್ಲೇಮಲ್ಲಿ ಆರಾಮಾಗಿ ಕುದಿಸ್ಕೋಬೇಕು. ಅಂದರೆ ಸ್ವಲ್ಪ ಇದ್ರ ತೊಗಟೆ ಸ್ವಲ್ಪ ಬಿರುಸಿರುತ್ತಲ್ವ, ಹಾಗಾಗಿ ಈ ಥರ ಲೋ ಫ್ಲೇಮಲ್ಲಿ ಆರಾಮಾಗಿ ಕುದಿಸ್ಬಿಟ್ರೆ ಮೆತ್ತಗಾಗಿಬಿಡುತ್ತೆ. ಮೆತ್ತಗಾದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತಲ್ವ, ಹಾಗಾಗಿ ಈ ಥರ ಲೋ ಫ್ಲೇಮಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಕುದಿಯೋಕ್ಕೆ. ಅಂದರೆ ಆರಾಮಾಗಿ ಲೋ ಫ್ಲೇಮಲ್ಲಿ ಕುದಿಸ್ಬೇಕಲ್ವ, ಹಾಗಾಗಿ ಸ್ವಲ್ಪ ಕುದಿಯೋಕ್ಕೆ ಲೇಟ್ ಆಗುತ್ತೆ. ರೆಡಿ ಮಾಡೋಕ್ಕೇನು ಇದೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ, ಆದರೆ ಸ್ವಲ್ಪ ಕುದಿಯೋಕ್ಕೆ ಲೇಟ್ ಆಗುತ್ತೆ ನೋಡಿ. ಬಿಸಿ ರೊಟ್ಟಿ ಜೊತೆ, ಬಿಸಿ ಚಪಾತಿ ಜೊತೆ ಸೂಪರಾಗಿರುತ್ತೆ ಪಲ್ಯ. ನನಗಂತೂ ತುಂಬ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ನೋಡಿ. ಮತ್ತು ನೋಡಿ ನೀವು ಮನೇಲಿ ಮಾಡ್ಕೊಂಡು ನೋಡಿ ನನಗೆ ಕಮೆಂಟ್ ಮಾಡಿ ನಾನು ಪೂರ್ತಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಆ್ಯಡ್ ಬಂದರೆ ನನಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ಆ್ಯಡನ್ನು ನೋಡಿದ್ರೇ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಆ್ಯಡ್ ಬಂದರೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋ ಪೂರ್ತಿ ನೋಡಿ ಮತ್ತು ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ, ಧನ್ಯವಾದ.